ಸಾಂಬಾರು ಮಾಡೋಕೆ ಕುಕ್ಕರ್ನಾಗ ಅರ್ಧ ಕಪ್ಪು ತೊಗರಿಬೇಳೆ, ಒಂದೆರಡು ಟಮಾಟಿ, ಕೊತ್ತಂಬರಿ, ಸ್ವಲ್ಪ ಎಣ್ಣೆ, ಅರಿಶಿನ ಹಾಕಿ ಹಾಕಿ ಒಂದು 3-4 ಸೀಟಿ ಹೊಡೆಸ್ರಿ. ಸಾಂಬಾರು ಮಾಡೋಕೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ, ಗಜರಿ, ಬೀನ್ಸ್, ಆಲೂಗಡ್ಡಿನ ತಗೋರಿ. ಎಣ್ಣೆ ಬಿಸಿ ಆಗೈತಿ, ಅದ್ರಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಸಣ್ಣಗೆ ಇಟ್ಟು ಕೆಂಪು ಬರಂಗೆ ಹುರ್ರಿ. ಹುರ್ಕೊಂಡ್ಮೇಲೆ ಅದ್ರಾಗ ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಗಜರಿ, ಬೀನ್ಸ್ ಆಯ್ತಲ್ಲ ಹಾಕಿ ಚಂದಂಗೆ ಬಾಳಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಅರಿಶಿನ, ಸಾಂಬಾರು ಮಸಾಲ ಎಲ್ಲ ಮಸಾಲೆ ಹಾಕಿ ಸಣ್ಣಗೆ ಉರಿಯಾಗ ಬೇಯಿಸ್ಬೇಕ್ರಿ. ಬ್ಯಾಳಿ ಕುದಿಸಿದ ನೀರು ಇರ್ತೈತಲ್ರಿ, ಅದು ಒಂದು ವಾಟಿ ಒಳಗೆ ತಕ್ಕೋರಿ. ತೆಗೆದಂಥ ನೀರನ್ನು ಇಲ್ಲೇ ವಜಟಿ ಒಳಗೆ ಹಾಕ್ಕೊಂಬಿಡ್ರಿ. ಚಂದಾಗ ಅವು ಬೇಯಿಲ್ರಿ, ಆಲೂಗಡ್ಡಿ, ಗಜರಿ ಎಲ್ಲ ಬೇಯಿಲ್ರಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ. ಸೀಟಿ ಹೊಡೆಸಿದ್ದ ಬೇಳೆ ಐತಲ್ಲ, ಅದು ಟಮಾಟಿ ಎಲ್ಲ ಮ್ಯಾಶ್ ಮಾಡಿಕೊಂಡು ತೆಗೆದಿಟ್ಕೋರಿ. ಈಗ ಆಲೂಗಡ್ಡೆ, ಉಳ್ಳಾಗಡ್ಡಿ ಎಲ್ಲವು ಚಂದಂಗೆ ಬೇಯ್ತಾವ್ರಿ. ಅದನ್ನು ಮ್ಯಾಶ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊರಿ, ಪೂರ ಸಣ್ಣ ಮಾಡಬೇಡ್ರಿ. ಬೇಯಿಸಿಟ್ಟಂಥ ತೊಗರಿ ಬೇಳೆ ಹಾಕಿರಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ನೀರು ಎಷ್ಟು ಬೇಕು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಹಾಕೋರಿ. ನೋಡಿರಿ ಸಾಂಬಾರು ರೆಡಿ ಆತ್ರಿ. ಚಟ್ನಿಗೆ ಶೇಂಗಾ ಹುರ್ಕೊಂಡ್ರಿ. ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಅಲ್ಲ, ಕೊತ್ತಂಬರಿ, ಹುರಿದಿದ್ದು ಶೇಂಗಾ ತಗೋರಿ. ಎಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ರುಬ್ಕೋರಿ. ಮತ್ತು ಅದ್ರಾಗ ಒಂದು ಸ್ವಲ್ಪ ಪುಟಾಣಿನ ಹಾಕಿ ರುಬ್ಬಿಡ್ರಿ. ಹಂಗಂದ್ರೆ ಚಟ್ನಿ ಚಲೋ ಬರ್ತ್ರಿ. ಚಟ್ನಿಗೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಉದ್ದಿನ ಬ್ಯಾಳೆ, ಸ್ವಲ್ಪ ಕರಿಬೇವು ಹಾಕಿ ಚಟ ಉರಿಸ್ರಿ. ಕೆಂಪಗೆ ಆದಮೇಲೆ ಚಟ್ನಿ ಆಗಿರ್ತೈತಲ್ಲ, ಚಟ್ನಿ ಒಳಗೆ ಹಾಕ್ರಿ. ಹಂಗಂದ್ರೆ ಘಮ ಘಮ ವಾಸನೆ ಬರ್ತ್ರಿ ಚಟ್ನಿ. ಆಯ್ತು ನೋಡಿರಿ, ಇಡ್ಲಿ ಚಟ್ನಿನ ರೆಡಿ ಆತ್ರಿ ನಮ್ದು.